ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಕ್ಷಮೆ ಇರಲಿ, ಸ್ವಲ್ಪ ತಡ ಆಯಿತು, ಮಳೆ ಬಂದಿದ್ದರಿಂದ ತುಂಬ ಹೊತ್ತು ಸ್ಟಕ್ ಆಗಿಬಿಟ್ಟಿದ್ವಿ ಅಲ್ಲಿ. ಸೊ ತಡ ಆಯಿತು, ದಯವಿಟ್ಟು ಎಲ್ರಿಗೂ ಕ್ಷಮೆನ ಕೇಳ್ಕೊತೀನಿ. ನಾನು ನಾರ್ಮಲಿ ಆ್ಯಕ್ಚುಲಿ ಜಾಸ್ತಿ ಮಾತಾಡೋದಿಲ್ಲ. ಮೊನ್ನೆ ಸರ್ರನ್ನು ಭೇಟಿಯಾದಾಗ ಸ್ವಲ್ಪ ಜಾಸ್ತಿನೇ ಮಾತಾಡಿದೆ. ಬಟ್ ಇವತ್ತು ಒಂದು 3 ನಿಮಿಷ ತಗೊಂಡು ಕೊಡ್ತಾರೆ. ಒಂದು 3 ನಿಮಿಷ ತೊಗೊಂಡು ಮಾತಾಡ್ತೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಂಧವ ಸಿನಿಮಾ ಆಗಿ ಅದು ತುಂಬ ಚೆನ್ನಾಗಾಗಿ, ಪ್ರಣಯರಾಜ ಸಿನಿಮಾ ಆಗಿ ನಾನೊಂದು 3-4 ವರ್ಷದ ಗ್ಯಾಪನ್ನು ತಗೊಂಡಿರುವಂಥದ್ದು. ಫ್ಯಾಮ್ಲಿಗೋಸ್ಕರ, ಕೆಲವೊಂದು ಪರ್ಸ್ನಲ್ ವಿಷಯಕ್ಕೋಸ್ಕರ ಮದುವೆ ಆಯಿತು, ಪಾಪುನೂ ಆಯಿತು, ಎಲ್ಲ ಆಗಿ ಒಂದು ಒಳ್ಳೆಯ ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು. ಹಾಗಾಗಿ ಇವತ್ತು ನಾವು ನಿಮ್ಮ ಜೊತೆ ಕೂತ್ಕೊಂಡಿರುವಂಥದ್ದು. ನಾನು ತುಂಬ ಮುಖ್ಯವಾಗಿ ಕೆಲವರ ಬಗ್ಗೆ ಇವತ್ತು ಮಾತಾಡಲೇಬೇಕು. ಮೊದಲನೇದಾಗಿ ನನ್ನ ಧರ್ಮಪತ್ನಿಯ ಬಗ್ಗೆ. ಒಬ್ಬ ನಟ ಸೂಪರ್ ಸ್ಟಾರ್ ಆಗೋದಕ್ಕೂ ನಟ ಆಗಿ ಶುರು ಮಾಡೋದರ ಮಧ್ಯೆ ಸುಮಾರು ಜನ ಬಂದು ಹೋಗ್ತಾರೆ. ಅದರಲ್ಲಿ ನಮ್ಮವರು ಅಂತ ಒಂದು ತುಂಬ ಕೆಲವು ಜನ ಉಳ್ಕೋತಾರೆ. ಇಡೀ ನನ್ನ ಜರ್ನಿಯಲ್ಲಿ ತುಂಬ ಕಷ್ಟ ಆದರೂ, ಇಷ್ಟ ಆದರೂ, ತೊಂದರೆಗಳಾದರೂ ನನ್ನ ಕೈ ಬಿಡದೆ ತುಂಬ ಪ್ರೀತಿಯಿಂದ ನನ್ನನ್ನು ಇಲ್ಲಿವರೆಗೂ ನನ್ನ ಜೊತೆ ಇದ್ದಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ನನ್ನ ಪಾಪು, ನನ್ನ ತ್ರಿದೇವಿ ಅವರು ಬಂದಾದಮೇಲೆ ನಮ್ಮ ಜೀವನದಲ್ಲಿ ತುಂಬ ಒಳ್ಳೆಯ ವಿಷಯಗಳು ನಡೀತಾ ಇರುವಂಥದ್ದು. ಸೊ ನನ್ನ ಪಾಪಗೂ ಕೂಡ ಥ್ಯಾಂಕ್ ಯು. ಸಿನಿಮಾ ರಂಗದಲ್ಲಿ ಯಾರಿಗೂ ಕೂಡ ಸಪೋರ್ಟ್ ಮಾಡುವಂಥದ್ದು ತುಂಬ ಕಡಿಮೆ. ಅಂಥದ್ರಲ್ಲಿ ನಮ್ಮನ್ನು ಭೇಟಿಯಾಗಿ ನಮ್ಮ ಒಡನಾಟ ಶುರುವಾದ ಮೇಲೆ ನಮ್ಮ ವಿಜಯ್ ಸರ್ ಅವರು ಒಂದು ಮಾತು ಹೇಳಿದರು, ಭುವನ್, ಯು ಶುಡ್ ಬಿಕಮ್ ಅ ಸೂಪರ್ ಸ್ಟಾರ್. ಒಂದೇ ಮಾತು ಹೇಳಿದ್ರು. ಆಗ ಅವ್ರ ಜೊತೆ ಇದ್ದ ಅವ್ರ ಪತ್ನಿ ಕೂಡ, ಹೌದು, ಇಲ್ಲಿವರೆಗೂ ನೀವು ಕಷ್ಟಪಟ್ಟಿದ್ದೀರಿ, ಯು ಶುಡ್ ಬಿಕಮ್ ಅ ಸೂಪರ್ ಸ್ಟಾರ್, ನಿನ್ನ ಜೊತೆ ಮತ್ತು ಹರ್ಷಿಕಾ ಅವ್ರ ಜೊತೆ ನಾವು ಸದಾ ಇರ್ತೀವಿ ಅಂತ ಹೇಳಿ ನಮಗೆ ಹುರಿದುಂಬಿಸಿ ಇಲ್ಲಿವರೆಗೂ ನಮ್ಮ ಕೈ ಬಿಡದೆ ಇಂಥ ಒಂದು ಅದ್ಭುತವಾದ ಸಿನಿಮಾವನ್ನು ಮಾಡೋದಕ್ಕೆ ಕಾರಣಕರ್ತರಾಗಿರುವಂತಹ ವಿಜಯ್ ಸರ್ ಹಾಗೂ ಅಮೃತಾದಿ ಅವರಿಗೆ ದೊಡ್ಡ ನಮಸ್ಕಾರಗಳನ್ನು ತಿಳಿಸ್ತೇನೆ. ಥ್ಯಾಂಕ್ ಯು. ಒಬ್ಬ ನಟ ಚಿತ್ರರಂಗಕ್ಕೆ ಬಂದು ಅದು ಯಾವುದೇ ಭಾಷೆಯಲ್ಲಿರಲಿ, ಇಂಥ ಒಬ್ಬರ ಜೊತೆ ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡಿರ್ತೀವಿ. ನಾನು ಹಲವಾರು ಸಿನಿಮಾಗಳನ್ನು ಮಾಡಿದ್ದೀನಿ. ಆ ಸಿನಿಮಾಗಳಲ್ಲೆಲ್ಲ ಈ ಸೀನಿಯರ್ ನಟರ ಜೊತೆ ಕೂತು ಮಾತಾಡ್ತಿದ್ದಾಗ ಎಲ್ಲರ ಬಾಯಲ್ಲಿ, ಅಂದರೆ ತುಂಬ ಸೀನಿಯರ್ ನಟರ ಜೊತೆ ಕೂತು ಮಾತಾಡ್ತಿದ್ದಾಗ ಎಲ್ಲರ ಬಾಯಲ್ಲಿ ಬರ್ತಾ ಇದ್ದಿದ್ದು ಒಂದು ವಿಷಯ ಏನು ಅಂತಂದರೆ, ನಾವು ನಮ್ಮ ಯೂತ್ ದಿನಗಳಲ್ಲಿ, ಯಂಗ್ಸ್ಟರ್ ದಿನಗಳಲ್ಲಿ ನಮ್ಮಲ್ಲಿ ಇದ್ದಿದ್ದು ಒಂದೇ ಏನು ಅಂತಂದರೆ, ನಾವು ಪುಟ್ಟಣ್ಣ ಕಣಗಾಲ್ ಅವ್ರ ಜೊತೆ ಕೆಲಸ ಮಾಡಬೇಕು ಅನ್ನುವಂಥದ್ದು ಅಂತ. ಸೊ ನಮ್ಮ ಲೈಫಲ್ಲಿ ಇದ್ದಿದ್ದು ಒಂದು ಏಮ್ ಅಂತಂದರೆ, ಒಂದು ಸಲ ಅವ್ರನ್ನ ಭೇಟಿ ಆಗೋದು, ಇಲ್ಲ ಒಂದು ಸಲ ಅವ್ರನ್ನ ಮೀಟಾಗಿ, ಸರ್ ದಯವಿಟ್ಟು ನಮಗೂ ಸಲ ಕೆಲಸ ಕೊಡಿ ಅಂತ ಕೇಳ್ಕೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ವಿ ಅಂತ ಅವರೆಲ್ಲ ಹೇಳ್ತಾಯಿದ್ರು. ಅದೇ ರೀತಿಯಲ್ಲಿ ಈ ನಮ್ಮ ಜನ್ರೇಷನ್ ನಟರನ್ನ ನೀವು ತೊಗೊಂಡ್ರೆ, ನಾವೆಲ್ಲರೂ ಕೂತು ಸೆಟ್ಟಲ್ಲಿ ಅಲ್ಲಿ ಇಲ್ಲಿ ಮಾತಾಡಿದಾಗ ಒಂದೇ ಒಂದು ವಿಷಯವನ್ನು ಮಾತಾಡ್ತೀವಿ. ಏನು ಅಂತಂದರೆ, ಒಂದು ಸಲ ಯೋಗರಾಜ್ ಭಟ್ರ ಸಿನಿಮಾದಲ್ಲಿ ಕೆಲಸ ಮಾಡಬೇಕು ಅನ್ನುವಂಥದ್ದು. ನಾನು ಸಿನಿಮಾ ರಂಗಕ್ಕೆ ಬಂದಾಗಲೂ ಕೂಡ ಶುರುವಲ್ಲೇ ತುಂಬ ಆಸೆ, ಇಷ್ಟಪಟ್ಟು ಕ್ರೇಜ್ ಅಂತ ಇದ್ದಿದ್ದು ಒಬ್ಬರೇ ಡೈರೆಕ್ಟರ್ ಜೊತೆ ಕೆಲಸ ಮಾಡಬೇಕು ಅಂತ ಇದ್ದಿದ್ದು ನನಗೆ ಆಸೆ, ಯೋಗರಾಜ್ ಭಟ್ ಸರ್ ಜೊತೆ. ಇವತ್ತು ಎಲ್ಲರ ಆಶೀರ್ವಾದದಿಂದ, ಆ ಭಗವಂತನ ಆಶೀರ್ವಾದದಿಂದ ಇವತ್ತು ಸರ್ ಜೊತೆ ಕೂತಿರುವಂಥದ್ದೇ ನಮ್ಮ ಒಂದು ದೊಡ್ಡ ಒಂದು ಪುಣ್ಯ ಅಂತ ನಾನು ಅನ್ಕೋತೀನಿ. ಸೊ ಭಟ್ ಸರ್, ಥ್ಯಾಂಕ್ ಯು ಸೋ ಮಚ್. ನನ್ನ ಭಟ್ ಸರ್ ಭೇಟಿ ತುಂಬ ವಿಚಿತ್ರವಾಗಿ ಆಯಿತು. ಆ್ಯಕ್ಚುಲಿ ನಾವು ಭೇಟಿಯಾಗಿ ಮಾತಾಡ್ತಾ ಸಿನಿಮಾದ ವಿಷಯ ಮಾತಾಡೋ ಬದಲು ನಾನು ಅಮೇರಿಕದಲ್ಲಿ ನನ್ನ ಮೆಥಡ್ ಆ್ಯಕ್ಟಿಂಗ್ ಮಾಡ್ತಾ ಇರುವಾಗ ಏನೇನು ನನಗೆ ಎಕ್ಸ್ಪೀರಿಯೆನ್ಸ್ ಆಯಿತು ಅದನ್ನೆಲ್ಲ ಮಾತಾಡ್ಕೊಂಡು ಬಂದ್ವಿ. ಅಲ್ಲಿ ನಮಗೊಂದು ಈ 3 ವರ್ಷ ಮುಗಿಯುವಾಗ, ಕೋರ್ಸ್ ಮುಗಿಯುವಾಗ ನಮಗೊಂದು ಮಾಸ್ಟರ್ ಕ್ಲಾಸ್ ಆಯಿತು. ಮಾಸ್ಟರ್ ಕ್ಲಾಸಲ್ಲಿ ಮಾರ್ಗನ್ ಫ್ರೀಮನ್ ಅನ್ನುವಂಥ ಒಬ್ಬರು ನಟ ಬರ್ತಾರೆ. ಅವರು ನಮಗೆ ಒಂದು ಮಾಸ್ಟರ್ ಕ್ಲಾಸನ್ನು ತಗೋತಾರೆ. ನನಗೆ ಫಸ್ಟ್ ಅವರನ್ನು ನೋಡಿ ಏನು ಅನಿಸಿದ್ದು ಅಂತಂದರೆ, ಸರ್ ನೋಡೋದಕ್ಕೆ ಎಕ್ಸಾಕ್ಟು
ಯೋಗರಾಜ್ ಭಟ್ ಸರ್ ಥರನೇ ಇದಾರಲ್ಲ ಅಂತ ಫಸ್ಟ್ ನನಗೆ ಆ ಥಾಟ್ ಬಂತು. ಹಾಗೆ ಆವಾಗಲೂ ಕೂಡ ಹಾಲಿವುಡಲ್ಲಿ ಕೂತ್ಕೊಂಡು ಕೂಡ ನನ್ನ ತಲೆಯಲ್ಲಿ ಎಲ್ಲೋ ಒಂದು ಕಡೆ ಯೋಗರಾಜ್ ಭಟ್ ಸರು ಅವರ ಮಾತುಕತೆ, ಅವರ ವಾಯ್ಸ್ ಎಲ್ಲ ಅದೇ ರೀತಿಯಲ್ಲಿ ಇದೆಯಲ್ಲ ಅನ್ನುವಂಥ ಒಂದು ಯೋಚನೆಗಳು ನಡೀತಾ ಇತ್ತು. ಹಾಗೆ ಅವ್ರ ಜೊತೆ ಮಾತಾಡ್ತಿದ್ದಾಗ ಒಂದು ಕಪ್ಪೆಯ ವಿಷಯ ಬಂತು. ಈ ಒಂದು ಸಣ್ಣ ವಿಷಯವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಏನಾಯಿತು ಅಂತಂದರೆ, ನಾನು ಪೆರುವಲ್ಲಿದ್ದೆ. ಪೆರು ಅನ್ನೋ ಒಂದು ದೇಶದಲ್ಲಿದ್ದೆ. ಅಲ್ಲಿ ಐವಾಸ್ಕಾ ಅನ್ನೋ ಒಂದು ಟ್ರೀಟ್ಮೆಂಟ್ ಥರ, ಅದು ಟ್ರೀಟ್ಮೆಂಟ್ ಅಂದರೆ ಟ್ರೀಟ್ಮೆಂಟ್ ಅಲ್ಲ, ಬಟ್ ಅದೊಂದು ರೆಜುನೇಷನ್ ಟೆಕ್ನಿಕ್ ಅಂತ ಹೇಳ್ತಾರೆ. ಅದು ಮುಗಿಸ್ಕೊಂಡು ನಾನು ಇನ್ನೊಂದು ಕಡೆ ಹೋದಾಗ ಅಲ್ಲಿ ಒಬ್ಬರು ಸಿಗ್ತಾರೆ, ಒಬ್ಬ ಸ್ವಲ್ಪ ವಯಸ್ಸಾಗಿರುವಂಥ ಮನುಷ್ಯ. ಅವ್ರು ಹೇಳ್ತಾರೆ, ನೋಡಿ ನಿಮ್ಮ ಜೀವನದಲ್ಲಿ ಇಲ್ಲಿವರೆಗೂ ಆಗಿಲ್ದಿರುವಂತಹ ಒಂದು ವಿಷಯವನ್ನು ನಾನು ನಿಮ್ಗೆ ಇವತ್ತು ಮಾಡಿಸ್ತೀನಿ, ನೀವು ನನ್ನ ಜೊತೆ ಬೇಟೆಗೆ ಬನ್ನಿ ಅಂತಂದರು. ಸೊ ನಾನು ಓಕೆ, ಬೇಟೆ ನಮ್ಮೂರಲ್ಲೆಲ್ಲ ಬೇಟೆ ಆಗಲ್ಲ, ಬಟ್ ನಮಗೆ ಕಾಡು ಮೇಡು ಎಲ್ಲ ನೋಡಿ ಅಭ್ಯಾಸ, ಆಯಿತು ಹೋಗೋಣ ಅಂತೇಳಿ ಅಮೆಝಾನ್ ಜಂಗಲ್ ಒಳಗೆ ಹೋದ್ವಿ. ಅಲ್ಲಿ ಈ ಮನುಷ್ಯ ಒಂದು ಮರದ ಮೇಲೆ ಒಂದು ಕಪ್ಪೆಯನ್ನು ನೋಡ್ತಾನೆ. ಕಪ್ಪೆ ಹಸಿರು ಕಲರ್ ಕಪ್ಪೆ ಇರುತ್ತೆ. ಆ ಕಪ್ಪೆಯನ್ನು ಅವನೇ ಹತ್ತಿ ಕಬಕ್ಕಂತ ಹಿಡ್ಕೊಬರ್ತಾನೆ. ಅವರ ಒಂದು ಸಣ್ಣ ಮನೆ ಇರುತ್ತೆ. ಆ ಸಣ್ಣ ಮನೆಯಲ್ಲಿ ಅದನ್ನು ಹಿಂಗೆ ಕಟ್ಟಾಕ್ತಾರೆ, 4 ಕೈ ಕಾಲು ಅದನ್ನು ಕಟ್ಟಾಕ್ಬಿಟ್ಟು ಅದ್ರ ಬೆನ್ನಿಗೆ ಚುಚ್ತಾರೆ. ಅದ್ರ ಬೆನ್ನಿಗೆ ಚುಚ್ಚಿದಾಗ ಅದರ ಬೆನ್ನಿಂದ ಒಂದು ಸ್ಟಿಕ್ಕಿ ಗಮ್ ಥರ ಒಂದು ಸೆಕ್ರೀಷನ್ ಬರುತ್ತೆ. ಆ ಸೆಕ್ರೀಷನನ್ನು, ಆ ಜ್ಯೂಸನ್ನು ತೆಗೆದು ನನಗೆ ಇಲ್ಲಿ 3 ಗಾಯ ಮಾಡಿ ನನಗೆ ಹಾಕ್ತಾರೆ. ಆ ಗಾಯ ಮಾಡಿ ಹಾಕಿದಾಗ ಒಂದು 2 ನಿಮಿಷ ಏನೂ ಆಗಲ್ಲ. ಆ 2 ನಿಮಿಷ ಆದಮೇಲೆ ನನಗೆ ಕಪ್ಪೆ ಥರ ಅನ್ಸೋಕ್ಕೆ ಶುರುವಾಗುತ್ತೆ. ಅಂದರೆ ನನ್ನ ಮುಖ ಎಲ್ಲ ಹಿಂಗಾಗಿ, ಅಂದರೆ ರಿಯಲ್ ಆಗಿ ನನ್ನ ಒಳಗೆ ನಾನೇ ಕಪ್ಪೆ ಆಗ್ಬಿಟ್ನೇನೋ ಅನ್ನೋದು, ನನ್ನ ಕೈಯೆಲ್ಲ ಹೀಗಾಗೋದು, ಕಣ್ಣೆಲ್ಲ ಹೊರಗೆ ಬರೋದು, ಹಿಂಗೆಲ್ಲ ಆಗಿಬಿಟ್ಟಿತ್ತು. ಸೊ ಅದಾಗಿ ಒಂದು 3 ನಿಮಿಷದಲ್ಲಿ ನಾನು ಪಾಸ್ ಔಟ್ ಆಗ್ತೀನಿ. ಅದಾದಮೇಲೆ 18 ಗಂಟೆ ಆದಮೇಲೆ ನಾನು ಎದ್ದೇಳ್ತೀನಿ. ಆ 18 ಗಂಟೆಗಳಲ್ಲಿ ನಾನು ಏನೇನು ನೋಡಿದೆ ಅಂತಂದರೆ, ಭುವನ್ ಜೊತೆ ಮಾತಾಡೋದಂಥದ್ದು. ಅಂದರೆ ನಿನ್ನ ಜೀವನದಲ್ಲಿ ಏನೇನು ನಡೀತಾ ಇದೆ, ಏನು ತಪ್ಪುಗಳನ್ನು ಮಾಡ್ತಾ ಇದೆಯಾ, ಯಾರು ನಿಜವಾದವರು ಅಲ್ಲ ಅಂತ ಒಂದು ಅದು ಗೋಲ್ಡ್ DMT ಅಂತ ಒಂದು ಕೆಮಿಕಲ್ ಅದರಲ್ಲಿ ಇರುತ್ತೆ. ಆ ಸೆಕ್ರೀಷನಲ್ಲಿ ಅದು ನಿಮ್ಮನ್ನು ಒಂದು ಹ್ಯಾಲುಸಿನೇಷನ್ ಸ್ಟೇಜಿಗೆ ತೊಗೊಂಡೋಗುತ್ತೆ. ಸೊ ಆ ಒಂದು ಕಥೆಯನ್ನು ಸರ್ಗೆ ಹೇಳಿದೆ. ಸರ್ ಆವಾಗ ಹೇಳಿದ್ರು, ನಾನು ಇದೇ ಥರದ್ದು ಒಂದು ಕಾನ್ಸೆಪ್ಟ್ ಏನೋ ಪ್ಲ್ಯಾನ್ ಮಾಡ್ತಾ ಇದ್ದೆ, ಸೊ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡಿಬಿಟ್ಟಿದೆಯಲ್ಲ ಅಂತ. ಸೊ ಈ ಥರದಲ್ಲಿ ಹಲವಾರು ವಿಷಯಗಳನ್ನು ಮಾತಾಡಿದ್ವಿ. ಆ್ಯಂಡ್ ಮಾತಾಡ್ತಾ ಒಂದು ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ, ಸರ್ ಇಟ್ಸ್ ಅ ಡ್ರೀಮ್ ಸರ್, ನಿಮ್ಮ ಜೊತೆ ಒಂದು ಕನಸಿದೆ, ನಿಮ್ಮ ಜೊತೆ ನಟನೆ ಮಾಡಬೇಕು ಅಂತ. ನೀವು ಮಾತಾಡು ಅಂತ ಹೇಳ್ತಾಯಿದ್ರು. ಏನು ಮಾತಾಡೋದು? ಆ್ಯಂಡ್ ಸರ್ ಹೇಗೆ ಅಂತಂದರೆ ತುಂಬ ಸ್ಲೋ ಮಾತಾಡೋದು. ಅಂದರೆ ನಾವೀಗ ಮಾತಾಡಿ ಒಂದು ಗ್ಯಾಪ್ ಕೊಡದೆ ಮಾತಾಡ್ತಾ ಇರ್ತೀವಿ. ಸರ್ ಏನೋ ಮಾತಾಡಿ ನಮ್ಮನ್ನೇ ಹಿಂಗೆ ನೋಡ್ತಾ ಇರ್ತಾರೆ. ನಾನು ಹಿಂಗೆ ರಿಯಾಕ್ಟ್ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ. ನಾಳೆ ಸರ್ ಏನು ಸರ್ ನೀವು ಮಾತಾಡು ಅಂತ ಹೇಳ್ತಾಯಿದ್ರು. ನೋಡಿ ಮಾಡಿ ಸ್ವಲ್ಪ ಸಮಯ ಕಳೆದು ಮಾಡಿ ಆದಮೇಲೆ ಸರ್ಗೆ ಅದೇನೋ ಅನಿಸುತ್ತೆ, ಈ ಥರ ಒಂದು ಸಿನಿಮಾ ಮಾಡೋಣ ಅಂತ ಒಪ್ಕೊಂಡು ಬಂದ್ವಿ. ಎಲ್ಲದಕ್ಕಿಂತ ತುಂಬ ಅದ್ಭುತವಾದ ವಿಷಯ ನಮಗೇನು ಆಗಿದ್ದು ಅಂತಂದರೆ, ಇಲ್ಲಿ ಕರ್ಕೊಂಡು ಬಂದು ನೋಡಿದ್ರೆ ಸರ್ ಸ್ಪೀಡು, ವಿಜಯ್ ಸರ್ ಸ್ಪೀಡು ಕರೆಕ್ಟ್ ಸೇಮ್ ಆಗಿದೆ. ಅಂದರೆ ನಮ್ಮ ವಿಜಯ್ ಸರ್ ಅವ್ರು ಹೇಗೆ ಅಂತಂದರೆ 2 ದಿವಸದಲ್ಲಿ 2,000 ಅಲ್ಲ ಸರ್ ಸೋಫಾ ಎಷ್ಟು ಸರ್? ಓಕೆ ಬೇಡ. ಸೊ ಈಸ್ ಅ ಮಾರ್ಕೆಟಿಂಗ್ ಜೀನಿಯಸ್. ಬೇಸಿಕಲಿ ನಮ್ಮ ಸರ್ ಒಬ್ಬರು ಮಾರ್ಕೆಟಿಂಗ್ ಜೀನಿಯಸ್ ಅವರು. ಸೊ ಏನನ್ನಾದರೂ ಅವರು ಕೊಟ್ಟರೆ ಸೇಲ್ ಮಾಡುವಂಥವ್ರು ಆ್ಯಂಡ್ ಮಾರ್ಕೆಟ್ ಮಾಡಿ ಇದು ಮಾಡುವಂಥವ್ರು. ಸೊ ಯೋಗರಾಜ್ ಭಟ್ ಸರ್ ಮತ್ತು ಅವರು ಭೇಟಿಯಾದಾಗ ಅವರು ತುಂಬ ಅದ್ಭುತವಾದ ಮಾತುಕತೆಯನ್ನು ಮಾಡಿ ಇಬ್ಬರಿಗೂ ಒಂದು ಹೊಂದಾಣಿಕೆ ಬಂತು. ಆ್ಯಂಡ್ ಸರ್ ಹೇಳಿದ್ದು ಅವ್ರಿಗೆ ತುಂಬ ಇಷ್ಟ ಆಯಿತು. ಅವರ ಒಂದು ವಿಚಾರಗಳು ಸರ್ಗೆ ತುಂಬ ಇಷ್ಟ ಆಯಿತು. ಹಾಗೇ ಒಂದು ಹೆಲೋ 1 2 3 ಅನ್ನೋವಂಥ ಒಂದು ಸಬ್ಜೆಕ್ಟ್ ಹುಟ್ಕೋತು. ನಾವೆಲ್ಲ ಕಥೆಯನ್ನು ಕೇಳಿದ್ವಿ. ಅಲ್ಲಿ ನಮ್ಮ JP ಸರು ನಾವೆಲ್ಲ ಕೂತ್ಕೊಂಡು ಜೊತೆ ಕೂತ್ಕೊಂಡು ನಾವೆಲ್ಲ ಕಥೆಯನ್ನು ಕೇಳಿದಾಗ ತುಂಬ ಖುಷಿ ಆಯಿತು. ಆ್ಯಂಡ್ ಸರ್ ಹೇಳಿದ್ರು, ಒಂದು ತುಂಬ ಸ್ಪಷ್ಟವಾಗಿ ಒಂದು ವಿಷಯವನ್ನು ಹೇಳಿದ್ರು. ಏನು ಅಂತಂದರೆ, ಕಥೆಗಳು ಹಲವಾರು ಇರುತ್ತೆ, ಆದರೆ ನನ್ನ ಸಿನಿಮಾದಲ್ಲಿ ನಾನು ಆ ನಟನಿಗೆ ಸೂಟ್ ಆಗುವಂಥ ಬಾಡಿ ಲ್ಯಾಂಗ್ವೇಜ್ ಇರಲಿ, ಭಾಷೆ ಇರಲಿ, ಅವರ ಇದಕ್ಕೆ ತಕ್ಕಂತೆ ನಾನು ಮಾಡುವಂಥದ್ದು. ಯಾವುದೋ ಕಥೆಯನ್ನು ತೊಗೊಂಡೋಗಿ ಅವರಿಗೆ ಹೊಲಿಯುವಂಥ ಕೆಲಸವನ್ನು ನಾನು ಮಾಡಲ್ಲ. ಆದ್ದರಿಂದ ನನಗೆ ಆ ಥರ ಕತೆ ನನ್ನ ತಲೆಗೆ ಬರೋವರೆಗೂ ನಾನು ಯೋಚನೆ ಮಾಡ್ತಾ ಇರ್ತೀನಿ ಅಂಥೇಳಿ ಕೊನೆಗೆ ಒಂದು ಸಬ್ಜೆಕ್ಟನ್ನು ಚೂಸ್ ಮಾಡಿ ನನ್ನ ಬಾಡಿ ಲ್ಯಾಂಗ್ವೇಜ್ಗೆ ಅಥವಾ ನಮ್ಮೆಲ್ಲರ ಬಾಡಿ ಲ್ಯಾಂಗ್ವೇಜ್ಗೆ ಸೂಟ್ ಆಗುವ ಹಾಗೆ ಪ್ಲ್ಯಾನ್ ಮಾಡಿರುವಂಥದ್ದು. ಸೊ ತುಂಬ ಖುಷಿ ಇದೆ ಒಬ್ಬ ನಟನಾಗಿ. ಸೊ ಹಾಗೆ ಈ ಒಂದು ಹಲೋ 1 2 3 ಅನ್ನುವಂಥ ಸಿನಿಮಾ ಹುಟ್ಕೋತು. ಇದರಲ್ಲಿ ತುಂಬ ಜನರ ಶ್ರಮ ಇದೆ. ಆ್ಯಂಡ್ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಅದ್ಭುತವಾದ ತಮಾಷೆ ಎಲ್ಲವನ್ನು ಕೂಡಿರುವಂಥ ಒಂದು ಸಿನಿಮಾ ಮಾಡಬೇಕು, ಮ್ಯೂಸಿಕಲ್ ಸಿನಿಮಾವನ್ನು, ಅದು ಸರ್ ಹೇಳ್ತಾರೆ, ಆ ಥರದ್ದು ಒಂದು ಸಿನಿಮಾವನ್ನು ಮಾಡಬೇಕು ಅನ್ನೋ ಒಂದು ಆಸೆಯಿಂದ ಇವತ್ತು ಬಂದಿದ್ದೀವಿ.
ನೀವೆಲ್ಲ ಬಂದಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಆಶೀರ್ವಾದ ಹೆಂಗೆ ಮುಂಚೆ ನಮ್ಮ ಮೇಲಿತ್ತು ಅದೇ ರೀತಿ ಇರಲಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಮೀಡಿಯಾದವರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಹಲೋ 1 2 3 ಪ್ರತಿಯೊಬ್ಬರು ಮೈಕ್ ಹಾಕೋಬೇಕಾರೆ ಹಲೋ 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 ಅಂತ. ಹಲೋ 1 2 3. ಸೊ ನನ್ನ ತುಂಬ ಮುದ್ದಿನ ಟೈಟ್ಲ್ ಇದು, ಹಲೋ 1 2 3. ಆ ಟೈಟ್ಲನ್ನ ನನಗಿಂತ ಜಾಸ್ತಿ ಇಷ್ಟಪಟ್ಟಂಥ ಸಂಗೀತಜ್ಞ ಗೆಳೆಯ ಹರಿಕೃಷ್ಣ ಬಂದಿದ್ದಾರೆ.